ಈ ಮಾತು ಒಂದು ಕೂಡ ಹೇಳಿದರು ಸಚಿವರು. ನೋಡಿ, ಫಸ್ಟು ಸರ್ವೆ ಕಾರ್ಯ ಮುಗಿಬೇಕು. ಸರ್ವೆ ಬಂದು ಸರ್ಕಾರದ ಕೈ ಸೇರಿದ ಮೇಲೆ ಅದಕ್ಕೆ ಗೈಡ್ಲೈನ್ಸ್ಗಳನ್ನು ಫಿಕ್ಸ್ ಮಾಡ್ತಾರೆ. ಆ ಗೈಡ್ಲೈನ್ಸ್ಗಳಲ್ಲಿ ಯಾವ ಥರ ಆಗ್ತದೆ ಆಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಕ್ಕಂಥದ್ದು ಸೂಕ್ತ. ಸುಮ್ಮನೆ ಈಗ ಯಾವುದು ನಾವು ಚರ್ಚೆ ಮಾಡ್ತಕ್ಕಂಥದ್ದು ಅನಾವಶ್ಯಕ ಮತ್ತು ಅಪ್ರಸ್ತುತ ಅಂತಕ್ಕಂಥದ್ದು ನನ್ನ ಹೇಳಲಿಕ್ಕೆ ಬಯಸ್ತೀನಿ. ಮುಂದಿನ ತಿಂಗಳು ಹಿಡ್ಕೊಂಡು ಬರ್ಬೋದಾ ಸರ್? ಇದು ಕರೆಂಟ್ ಬಿಲ್ ಆಗಲಿ, ಬಸ್ ಆಗಲಿ, ಏನಾದರೂ ಈ ಸರ್ವೆ ಕಾರ್ಯ ಮುಗಿದು ಬರ್ಬೋದು, ಏನು ತೊಂದರೆ ಆಗಲಿಕ್ಕಿಲ್ಲ. ಅದ್ರ ಬಗ್ಗೆ ಭಾಳಷ್ಟು ತುರ್ತು ಕಾರ್ಯಗಳಾಗಬೇಕು ಅಂಥೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಮೊದಲನೇ ಆದ್ಯತೆ ಅದೇ ಆಗ್ತದೆ. ಅದಾದಮೇಲೆ ಉಳಿದದ್ದೆಲ್ಲ ಪ್ರಗತಿ ಬಗ್ಗೆ ಚರ್ಚೆಗಳು ಪ್ರಾರಂಭ. ಸೌದಿಯವರಿಗೆ ಏನಾದರೂ ನಿಗಮ ಸ್ಥಾನದು ಏನಾದರೂ ಕೊಡ್ಬೋದಾ? ಸಹಜವಾಗಿ ಅದು ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ, ನನ್ನ ಪರವಾಗಿರ್ತಕ್ಕಂಥ ಜನರಿಗೆ ಸ್ವಲ್ಪ ನಿರಾಶೆ ಆಗೋದು ಸ್ವಾಭಾವಿಕ. ಯಾಕಂದರೆ ಎಲ್ಲ ಅವ್ರವ್ರ ಶಾಸಕರ ಅಭಿಮಾನಿಗಳು ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ ಮಂತ್ರಿಗಳಾಗಬೇಕು ಅಂತಕ್ಕಂಥ ಬಯಕೆ ಇರ್ತಕ್ಕಂಥದ್ದು ಸ್ವಾಭಾವಿಕ. ಅದು ಅದ್ರ ಬಗ್ಗೆ ಈಗ ಮಾಡೋದೇ ಒಟ್ಟು 34 ಮಾಡಬೇಕು. ಸಾಕಷ್ಟು ಜನ ಹಳಬರು ಆಯ್ಕೆಯಾಗಿ ಬಂದಿರೋದ್ರಿಂದ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದರಿಂದ ಇಂಥ ಒಂದು ಸಂದರ್ಭದಲ್ಲಿ ನಾವು ಇತ್ತೀಚೆಗೆ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು ಮನುಷ್ಯನಿಗೆ ಯಾವಾಗಲೂ ದೂರದೃಷ್ಟಿ ಮತ್ತು ತಾಳ್ಮೆ ರಾಜಕಾರಣದಲ್ಲಿ ಭಾಳ ಅವಶ್ಯಕವಾಗಿರ್ತಕ್ಕಂಥ. ತಾಳ್ಮೆನೇ ಇರಬೇಕು ಮತ್ತು ದೂರದೃಷ್ಟಿ ಇರಬೇಕು. ಇವೆರಡಿದ್ದಾಗ ರಾಜಕಾರಣದಲ್ಲಿ ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಾನಂತೂ ನಿರಾಶೆ ಆಗಿಲ್ಲ. ಒಳ್ಳೆಯ ದಿನಗಳು ಮುಂದೆ ಇರ್ತಾವೆ. ಬಟ್ ನಿರೀಕ್ಷೆ ಇತ್ತು ಸೌದಿಯವರಿಗೆ ಸಚಿವ ಸಂಪುಟದ ಸ್ಥಾನಮಾನ ಸಿಗುತ್ತೆ ಅಂತ. ಬೆಳಗಾವಿಯಲ್ಲಿ ಒಂದು 3 ಆದರೂ ಸಿಗುತ್ತೆ ಅಂತ ಇತ್ತು. ಬಟ್ 2 ಆಯಿತು. ದೊಡ್ಡ ಜಿಲ್ಲೆ. ನಿರೀಕ್ಷೆ ಯಾರಿಗಿರಲ್ಲ. ಹಾಂ, ಈಗ ನೀ ತಾಲೂಕು ರಿಪೋರ್ಟರ್ ಅದಿ, ಜಿಲ್ಲಾ ರಿಪೋರ್ಟ್, ನೀನು ಜಿಲ್ಲಾ ರಿಪೋರ್ಟರ್ ಅದಿ, ನೀನು ಒಂದು ದಿವಸ ಅಲ್ಲಿ ಆ್ಯಂಕರ್ ಆಗಬೇಕು, ಹಾಂ, ಸ್ಟುಡಿಯೋದಾಗ ಕುಂಡಿರ್ಬೇಕು ಅಂತಕ್ಕಂಥದ್ದು ಇರ್ತದೆ. ಹೌದು. ರಾಜಕಾರಣದಲ್ಲಿ ಯಾರೂ ಸನ್ಯಾಸಿಗಳಲ್ಲ. ಎಲ್ರಿಗೂ ನಿರೀಕ್ಷೆ ಇರುತ್ತೆ. ಎಲ್ಲರೂ ಸಚಿವರಾಗಬೇಕು, ಸಚಿವರಾದ ಮೇಲೆ ಉಪಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆದಮೇಲೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಆಸೆಗೆ ಯಾವತ್ತೂ ಕೊನೆ ಅಂತಕ್ಕಂಥದ್ದು ಇರೋದಿಲ್ಲ. ಮನುಷ್ಯನ ಸ್ವಾಭಾವಿಕ ಮನಸ್ಥಿತಿ. ಈ ಮಾತು ಒಂದು ಕೂಡ ಹೇಳಿದರು ಸಚಿವರು. ನೋಡಿ, ಫಸ್ಟು ಸರ್ವೆ ಕಾರ್ಯ ಮುಗಿಬೇಕು. ಸರ್ವೆ ಬಂದು ಸರ್ಕಾರದ ಕೈ ಸೇರಿದ ಮೇಲೆ ಅದಕ್ಕೆ ಗೈಡ್ಲೈನ್ಸ್ಗಳನ್ನು ಫಿಕ್ಸ್ ಮಾಡ್ತಾರೆ. ಆ ಗೈಡ್ಲೈನ್ಸ್ಗಳಲ್ಲಿ ಯಾವ ಥರ ಆಗ್ತದೆ ಆಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಕ್ಕಂಥದ್ದು ಸೂಕ್ತ. ಸುಮ್ಮನೆ ಈಗ ಯಾವುದು ನಾವು ಚರ್ಚೆ ಮಾಡ್ತಕ್ಕಂಥದ್ದು ಅನಾವಶ್ಯಕ ಮತ್ತು ಅಪ್ರಸ್ತುತ ಅಂತಕ್ಕಂಥದ್ದು ನನ್ನ ಹೇಳಲಿಕ್ಕೆ ಬಯಸ್ತೀನಿ. ಮುಂದಿನ ತಿಂಗಳು ಹಿಡ್ಕೊಂಡು ಬರ್ಬೋದಾ ಸರ್? ಇದು ಕರೆಂಟ್ ಬಿಲ್ ಆಗಲಿ, ಬಸ್ ಆಗಲಿ, ಏನಾದರೂ ಈ ಸರ್ವೆ ಕಾರ್ಯ ಮುಗಿದು ಬರ್ಬೋದು, ಏನು ತೊಂದರೆ ಆಗಲಿಕ್ಕಿಲ್ಲ. ಅದ್ರ ಬಗ್ಗೆ ಭಾಳಷ್ಟು ತುರ್ತು ಕಾರ್ಯಗಳಾಗಬೇಕು ಅಂಥೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಮೊದಲನೇ ಆದ್ಯತೆ ಅದೇ ಆಗ್ತದೆ. ಅದಾದಮೇಲೆ ಉಳಿದದ್ದೆಲ್ಲ ಪ್ರಗತಿ ಬಗ್ಗೆ ಚರ್ಚೆಗಳು ಪ್ರಾರಂಭ. ಸೌದಿಯವರಿಗೆ ಏನಾದರೂ ನಿಗಮ ಸ್ಥಾನದು ಏನಾದರೂ ಕೊಡ್ಬೋದಾ? ಸಹಜವಾಗಿ ಅದು ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ, ನನ್ನ ಪರವಾಗಿರ್ತಕ್ಕಂಥ ಜನರಿಗೆ ಸ್ವಲ್ಪ ನಿರಾಶೆ ಆಗೋದು ಸ್ವಾಭಾವಿಕ. ಯಾಕಂದರೆ ಎಲ್ಲ ಅವ್ರವ್ರ ಶಾಸಕರ ಅಭಿಮಾನಿಗಳು ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ ಮಂತ್ರಿಗಳಾಗಬೇಕು ಅಂತಕ್ಕಂಥ ಬಯಕೆ ಇರ್ತಕ್ಕಂಥದ್ದು ಸ್ವಾಭಾವಿಕ. ಅದು ಅದ್ರ ಬಗ್ಗೆ ಈಗ ಮಾಡೋದೇ ಒಟ್ಟು 34 ಮಾಡಬೇಕು. ಸಾಕಷ್ಟು ಜನ ಹಳಬರು ಆಯ್ಕೆಯಾಗಿ ಬಂದಿರೋದ್ರಿಂದ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದರಿಂದ ಇಂಥ ಒಂದು ಸಂದರ್ಭದಲ್ಲಿ ನಾವು ಇತ್ತೀಚೆಗೆ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು ಮನುಷ್ಯನಿಗೆ ಯಾವಾಗಲೂ ದೂರದೃಷ್ಟಿ ಮತ್ತು ತಾಳ್ಮೆ ರಾಜಕಾರಣದಲ್ಲಿ ಭಾಳ ಅವಶ್ಯಕವಾಗಿರ್ತಕ್ಕಂಥ. ತಾಳ್ಮೆನೇ ಇರಬೇಕು ಮತ್ತು ದೂರದೃಷ್ಟಿ ಇರಬೇಕು. ಇವೆರಡಿದ್ದಾಗ ರಾಜಕಾರಣದಲ್ಲಿ ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಾನಂತೂ ನಿರಾಶೆ ಆಗಿಲ್ಲ. ಒಳ್ಳೆಯ ದಿನಗಳು ಮುಂದೆ ಇರ್ತಾವೆ. ಬಟ್ ನಿರೀಕ್ಷೆ ಇತ್ತು ಸೌದಿಯವರಿಗೆ ಸಚಿವ ಸಂಪುಟದ ಸ್ಥಾನಮಾನ ಸಿಗುತ್ತೆ ಅಂತ. ಬೆಳಗಾವಿಯಲ್ಲಿ ಒಂದು 3 ಆದರೂ ಸಿಗುತ್ತೆ ಅಂತ ಇತ್ತು. ಬಟ್ 2 ಆಯಿತು. ದೊಡ್ಡ ಜಿಲ್ಲೆ. ನಿರೀಕ್ಷೆ ಯಾರಿಗಿರಲ್ಲ. ಹಾಂ,
ಈಗ ನೀ ತಾಲೂಕು ರಿಪೋರ್ಟರ್ ಅದಿ, ಜಿಲ್ಲಾ ರಿಪೋರ್ಟ್. ನೀನು ಜಿಲ್ಲಾ ರಿಪೋರ್ಟರ್ ಅದಿ, ನೀನು ಒಂದು ದಿವಸ ಅಲ್ಲಿ ಆ್ಯಂಕರ್ ಆಗಬೇಕು, ಹಾಂ. ಸ್ಟುಡಿಯೋದಾಗ ಕುಂಡಿರ್ಬೇಕು ಅಂತಕ್ಕಂಥದ್ದು ಇರ್ತದೆ. ಹೌದು. ರಾಜಕಾರಣದಲ್ಲಿ ಯಾರೂ ಸನ್ಯಾಸಿಗಳಲ್ಲ, ಎಲ್ರಿಗೂ ನಿರೀಕ್ಷೆ ಇರುತ್ತೆ. ಎಲ್ಲರೂ ಸಚಿವರಾಗಬೇಕು, ಸಚಿವರಾದ ಮೇಲೆ ಉಪಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆದಮೇಲೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಆಸೆಗೆ ಯಾವತ್ತೂ ಕೊನೆ ಅಂತಕ್ಕಂಥದ್ದು ಇರೋದಿಲ್ಲ. ಮನುಷ್ಯನ ಸ್ವಾಭಾವಿಕ ಮನಸ್ಥಿತಿ ಅದು.